ಕರ್ಣ ಬರೀ ಉಪ್ಕಾರ್ಕಿಂತ ಅಪ್ಕಾರನೇ ಜಾಸ್ತಿ ಮಾಡಿದಾನೆ. ಎಲ್ಲಾದ್ರಲ್ಲೂ ಏನೋ ಜಡವಟ್ ಮಾಡಿ ನಮ್ಮಿಬ್ರ ಮಧ್ಯೆನೇ ಜಗಳ ತಂದಿಟ್ಬಿಟ್ಟ. ನಮ್ಮ ಮೋಡ್ಚೆಡೆಗೆ ತನ್ನ ಮೊಮ್ಮಕ್ಕಳು ಮದುವೆ ಚೆನ್ನಾಗಾಗ್ಬೇಕು ಅನ್ನೋದೇ ಆಸೆ. ಸಾಗಿಸ್ಬೇಕಾಳಷ್ಟು ಅವಳಿಗೆ ನೋವಾಗಬಾರ್ದು ಕಣ. ಅಮ್ಮ, ನೋವು ಅಂದ್ರೆ ನೋವು ಅಷ್ಟೇ. ಅದರಲ್ಲಿ ಸಾಸಿವೆ ಕಾಳಿನಷ್ಟು ಬಂಡೆ ಗಾತ್ರದಷ್ಟು ಅಂತ ಭೇದ ಭಾವ ಇರೋದಿಲ್ಲ. ಹಾಗಾಗಿ ನಮ್ಮ ಕಣ್ಣು ಯಾವಾಗಲೂ ಅವರ ಮುಖದಲ್ಲಿ ನಗೆ ಇದೆಯಾ ಅನ್ನೋದ್ರ ಕಡೆನೇ ಇರಬೇಕು. ಆದ್ರೆ ನಿಮ್ಮ ಮಾತನ್ನ ಉಳಿಸ್ಕೊಳ್ಳಕ್ಕೆ ಆ ನಿತ್ಯಾಗ ಆಸಕ್ತಿನೇ ಇಲ್ಲ. ಅವಳಿನ್ನು ಚಿಕ್ಕ ಹುಡುಗಿ ತರ ಅವಳ ಮಾತನ್ನು ಕೇಳ್ತಾ ಕೂತ್ಕೊಂಡ್ರೆ ಶಾಂತಿ ಅವರಿಗೆ ಮದುವೆ ಮಾಡಿ ಮುಗಿಸಕ್ ಆಗುತ್ತಾ? ಗಂಡು ದಿಕ್ಕಿಲ್ಲದ ಮನೆ, ಮದುವೆ ಹಿಂದಿನ ದಿವಸ ಒಂದ್ ಛತ್ರ, ಮದುವೆ ದಿವಸ ಒಂದ್ ಛತ್ರ ಅಂತ ಹೊಂದ್ಸಕ್ಕಾಗತ್ತಾ? ಅದನ್ನ ನೋಡ್ಕೊಳ್ಳೋದು ಯಾರು? ಹಾಗಂತ ಇಷ್ಟ ಇಲ್ದೇ ಇರೋ ಕಡೆ ಕಟ್ಟಿ ಕೂರ್ಸಕ್ಕಾಗತ್ತಾ? ಇಷ್ಟ ಇಲ್ದೇ ಇರೋವಾಗ ಮಾಡಿದ್ದು ಸಂಜಯ್. ಹಾಗಾಗಿ ನಿತ್ಯ ಮನಸ್ಸಿನಲ್ಲಿ ಕಹಿ ಹುಟ್ಟಿರೋದು. ನಾವದನ್ನು ಸರಿ ಮಾಡೋದ್ರ ಬದಲು ನಮ್ಮ ದಾರಿನೇ ಬದಲಾಯಿಸೋದು ಸರಿನಾ? ಬಾಮ, ತಪ್ಪುತ್ಕೊಂಡು ಇಲ್ಲೋ ಅವನೇ, ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಕೆಳಗಡೆ ನೋಡಲ್ಲ, ಕಿತ್ತು ಸಾಯಿಸ್ಬಿಡ್ತೀನಿ. ಈಚೆ ಬಿಟ್ರೆ ಹಂಗೆ ಕುಂತ್ಕೊಂಡ್ಬಿಡ್ತೀನಿ. ಒಂದು ಮಗನ ಮೇಡಮ್ ಹತ್ರ ಹೇಳಿ ಎಲ್ಲ ಕ್ಯಾಮ್ರಾನ ಆಫ್ ಮಾಡಿಸಿದ್ದೀನಿ. ಯಾರತ್ತಾದ್ರೂ ಹೇಳಕ್ ಪ್ರಯತ್ನ ಪಟ್ರೆ ಕೈಲಾಸಕ್ಕೆ ಸೇರಿಸ್ಬಿಡ್ತೀನಿ. ಒಳ್ಳೆ ಒಂಥರ ನನ್ನ ಜೊತೆಗೆ ಬರ್ಬೇಕಷ್ಟೇ, ಗೊತ್ತಾಯ್ತಾ? ಬಾ. ನಿಧಿ, ಅಕ್ಕ ಬಾಗ್ಲು ತೆಗಿತಿಲ್ಲ, ನನ್ ಜೊತೆ ಮಾತಾಡಲ್ವಂತೆ. ನೀನಾದ್ರೂ ಹೇಳಜ್ಜಿ ಪ್ಲೀಸ್. ನಿತ್ಯ, ಅಕ್ಕ ಪ್ಲೀಸ್ ನನ್ ಮಾತ್ ಕೇಳ. ಎಷ್ಟೇ ಚಂದದ ಗಾಜಿನ ವಸ್ತು ಆಗಿದ್ರು ಮುರಿದು ಹೋದ್ಮೇಲೆ ಮುಟ್ಟಕ್ ಬಂದ್ರೆ ಗಾಯನೇ ಆಗೋದು. ಮರಿ, ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ಕಣೆ. ಅವಳಿನ್ನೂ ಚಿಕ್ಕವಳಲ್ವಾ, ಪಾಪ ಕಣೆ. ಅವಳು ವಯಸ್ಸು ಚಿಕ್ಕದಾಗಿರ್ಬೋದು ಶಾಂತಿ, ಆದ್ರೆ ಅವಳು ಆಡಿದ ಮಾತು ಚಿಕ್ಕದಾಗಿರ್ಲಿಲ್ಲ. ಮಾತಿಂದ ನನ್ಗಾಗಿರೋ ನೋವು ಚಿಕ್ಕದಾಗಿಲ್ಲ. ಚಿಕ್ಕ ಮುಳ್ಳೆ ಜಾಸ್ತಿ ನೋವು ಕೊಡೋದು ಗೊತ್ತಾ? ಹಾಗೆಲ್ಲ ಹೇಳ್ಬಾರ್ದು ಕಂದ. ಅವಳು ನಿನ್ ತಂಗಿ ಅಲ್ವಾ. ಮನಸ್ತಾಪ ಏನಾದ್ರೂ ಬಂದ್ರೆ ಅದನ್ನ ಮುರಿದು ಮುಂದೆ ಹೋಗ್ಬೇಕು. ಇದನ್ನೆಲ್ಲ ನಾನ್ ನಿನಗೆ ಹೇಳ್ಕೊಡ್ಬೇಕಮ್ಮ. ನಮ್ಮ ಮಧ್ಯೆ ಎಷ್ಟೇ ಮನಸ್ತಾಪ ಇದ್ರು ಮೂರನೇವ್ರ ಮುಂದೆ ನಮ್ಮನ್ನ ಬಿಟ್ಕೊಡ್ಬಾರ್ದಲ್ವಾ? ಕರ್ಣ ಮಾಡಿರೋ ಸಹಾಯನ ಪಟ್ಟಿ ಮಾಡ್ದವಳಿಗೆ ಚಿಕ್ಕ ವಯಸ್ಸಿಂದ ಅವಳ ಅಕ್ಕ ಅವಳಿಗೆ ಏನೇನ್ ಮಾಡಿದಾಳೆ ಅನ್ನೋದು ನೆನ್ಪಿಲ್ವಾ? ಆಯ್ತು, ತಪ್ಪು ಯಾರ್ದು ಸರಿ ಯಾರ್ದು ಅಂತ ನಾವೇ ನೋಡ್ತಾ ಇದೀವಲ್ಲ ಶಾಂತಿ. ಮತ್ತೊಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಅವಳ ಜೀವಕ್ಕೆ ಅಪಾಯ ಆಗ್ತಿತ್ತು. ಅವಳಿಗೇನಾದ್ರೂ ಆಗಿದೆ ಅಂತ ನಿನಗೆ ಗೊತ್ತಾಗಿದ್ದಿದ್ರೆ ಮೊದ್ಲಿನ ತರ ಇರ್ತಾ ಇರ್ಲಿಲ್ಲ. ನೀವಿಬ್ರು ಅನಾಥೆ ಮಾಡ್ಬಿಟ್ಟು ಹೊಟ್ಟೋಗ್ತಿದ್ರಿ. ಬಿಡ್ತು ಅನ್ನಮ್ಮ. ಆಗೋ ಅನಾಹುತನ ಕೈ ಬೆರಳಲ್ಲೇ ತಡೆದು ನಿಲ್ಸಿದಾನೆ ದೇವ್ರು. ಮತ್ತೆ ಅದನ್ನೇ ನೆನ್ಸ್ಕೋಬಾರ್ದಲ್ವಾ? ನೆನ್ಸ್ಕೋಬೇಡ ಅಂತ ಹೇಳೋದಕ್ಕೆ ನಿನಗೆ ತುಂಬಾ ಈಸಿ ಶಾಂತಿ. ಆದ್ರೆ ಅವತ್ ಏನಾದ್ರೂ ಆಗಿದ್ದಿದ್ರೆ ಆ ದೇವ್ರಿಗೆ ನನ್ ದಿನ ಶಾಪ ಹಾಕೊಂಡ್ ಕೂರ್ಬೇಕಿತ್ತಲ್ವಾ? ಕರ್ಣನ್ ಜಾಗದಲ್ಲಿ ತೇಜಸ್ ಇದ್ದಿದ್ರು ನಾನು ಹೀಗೆ ಮಾತಾಡ್ತಿದ್ದೆ. ಯಾಕೆ ಹೇಳು? ಈ ಜಗತ್ತನ್ನೇ ಬದಲಾಯಿಸ್ಕೊಟ್ರು ನನಗೆ ಎದುರಿಸೋ ಧೈರ್ಯ ಇದೆ. ಆದ್ರೆ ನಿಮ್ಮಿಬ್ಬರನ್ನ ಕಳ್ಕೊಂಡ್ ಬದುಕೋ ಶಕ್ತಿ ನನ್ಗಿಲ್ಲ.
ಅಕ್ಕ ಕ್ಯಾವ ನಾನೇನು ಮಾಡಿಲ್ಲ. ನೀವು ಮತ್ತೆ ಸುಮ್ನೆ ನನ್ ಮೇಲೆ ಕೋಪ ಮಾಡ್ಕೋಬೇಡಿ. ಶಾಂತಿ ಬೇಬಿ, ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಬರ್ದೇ ಇರುತ್ತೇನೆ. ನಾವಿಬ್ರು ನಿನ್ಗೋಸ್ಕರ ಇಲ್ಲಿ ಕಾಯ್ತಾ ನಿಂತಿದೀವಿ. ನೀನ್ ನಮ್ಗೊಂದು ಮಾತು ಹೇಳ್ದೆ ಗುಡುಗುಡು ಅಂತ ಹೋಗ್ತಾ ಇದ್ರೆ ಏನರ್ಥ? ಬಿಡು ಶಾಂತಿ, ಅವಳು ಬೇಡ ಅಂದ್ರೆ ಬೇಕಾಗಿಲ್ಲ. 1 ವರ್ಷ ದೊಡ್ಡವಳಾದ್ಲಲ್ಲ, ಕೊಂಬು ಸ್ವಲ್ಪ ಉದ್ದಕ್ಕೆ ಬೆಳೆದ್ಬಿಟ್ಟಿದೆ. ಜಂಬ ನೋಡು. ಇವಾಗ ನೀವ್ ಏನು ಎತ್ತಂತ ಹೇಳ್ದೆ ಸುಮ್ನೆ ಬೈತಿದ್ರೆ ನಾನ್ ಜೋರಾಗಿ ಹತ್ಬಿಡ್ತೀನಿ ಅಷ್ಟೇ. ನೀವಿಬ್ರು ಸೇರ್ಕೊಂಡು ಎಷ್ಟು ಭಯ ಪಡ್ತಿದ್ರಿ ಗೊತ್ತಾ ನನ್ಗೆ? ತಗೋ, ಇದನ್ ತಿಂದ್ರೆ ನಿನ್ ಭಯ ಎಲ್ಲ ಓಡೋಗ್ಬಿಡುತ್ತೆ. ತಿನ್ಸು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಕ್ಕ.